ಶಾವಿಗೆ ಬಾತು ಶಾವಿಗೆ ಉಪ್ಪಿಟ್ಟು ನಿಮಗೆ ತುಂಬ ಇಷ್ಟನಾ? ಯಾವಾಗಲೂ ಅದನ್ನು ಮಾಡ್ಕೊಂಡು ತಿಂತಾ ಇರ್ತೀರಾ? ಹಾಗಾದರೆ ಶಾವಿಗೆ ಇಡ್ಲಿನ ಯಾಕೊಂದ್ಸರಿ ನೀವು ಟ್ರೈ ಮಾಡಬಾರ್ದು? ಹೌದು ಫ್ರೆಂಡ್ಸ್, ನಾನಿವತ್ತು ಶಾವಿಗೆ ಇಡ್ಲಿ ಮಾಡ್ಕೊಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ಶಾವಿಗೆಯನ್ನು ಒಂದು 2 ಕಪ್ಪಷ್ಟು ಅಳತೆ ಮಾಡಿ ತೊಗೊಳ್ಳಿ. ಈಗ ನಾನು ಒಂದು ಇಬ್ಬರಿಗಾಗೋಷ್ಟು 2ರಿಂದ 3 ಜನ ತಿನ್ನೋಷ್ಟು ಶಾವಿಗೆ ಇಡ್ಲಿನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮೊದಲು ಶಾವಿಗೆನ ಫಸ್ಟು ಕಲರ್ ಬರೋ ಥರ ಡೀಪಾಗಿ ಫ್ರೈ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ 1 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ. ಮೀಡಿಯಮ್ ರವೆಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಟ್ಟಿಗೆ ಹಾಕ್ಕೋಬೇಡಿ. ಮೊದಲು ಶಾವಿಗೆನ ನೀವು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ನಂತರ ನೀವು ಅದಕ್ಕೆ 1 ಕಪ್ಪಷ್ಟು ಮೀಡಿಯಮ್ ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ತುಂಬ ಸುಡೋ ರೀತಿಯಲ್ಲಿ ಸ್ಮೆಲ್ ಗಮ್ ಅಂತ ಬರ್ತಾ ಇರುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನೊಂದು 5 ಮಿನಿಟ್ಸ್ಗೆ ನಾವು ಇಳಿಸ್ತೀವಿ ಅನ್ನೋ ಟೈಮಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಆ ತುಪ್ಪದಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ. ಆ ಟೈಮ್ವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದು ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ. ನೀವೇ ನೋಡ್ತಿದ್ದೀರಾ ಅಲ್ವಾ? ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತ ಹೇಳ್ಬಿಟ್ಟು. ಈ ರೀತಿ ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಇಡ್ಲಿ ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಈಗ ಎಷ್ಟು ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ಅಂದ್ಬಿಟ್ಟು. ಈಗ ನೋಡಿ ತುಂಬ ಚೆನ್ನಾಗಿ ಆಗಿದೆ. ಈಗ ನಾನು ಇದನ್ನು ಸಪ್ರೇಟು ಒಂದು ತಟ್ಟೆಗೆ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ನಾನೀಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಅದಕ್ಕಾಗಿ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಮಾತ್ರ ಹಾಕ್ಕೊಳ್ಳಿ. ಪ್ರತಿ ಒಗ್ಗರಣೆಗೂ ನೀವು ಅಟ್ಲೀಸ್ಟ್ ಒಂದು ಕಾಲು ಚಮಚದಷ್ಟಾದರೂ ಜೀರಿಗೆ ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕೆಂದರೆ ಅದು ತುಂಬ ಹೆಲ್ತ್ಗೆ ಒಳ್ಳೆಯದು. ನೋಡಿದ್ರಲ್ಲ, ಈಗ ಜೀರಿಗೆ ಹಾಕ್ಕೊಂಡು ತದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ ಸ್ಪೂನಷ್ಟು. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಅದಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ 1 ಸ್ಪೂನಷ್ಟು. ಪರವಾಗಿಲ್ಲ, ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ತೊಂದರೆ ಇಲ್ಲ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ. 1 ಸ್ಪೂನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 1 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ತುಂಬ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಮೆದು ಅನ್ಸಲ್ಲ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಈ ರೀತಿ ಫುಲ್ ಕಲರ್ ಬರೋವರೆಗೂ ಹುರ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇನ್ನೊಂದೇನು ಗೊತ್ತಾ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ ತಕ್ಷಣ ಬಾಯಿಗೆ ಸಿಗುತ್ತಲ್ಲ ಇಡ್ಲಿಗೆ ಹಾಗೆ ಹೀಗೆ ಅಂತ ಏನೂ ವರಿ ಮಾಡ್ಕೋಬೇಡಿ. ಸಣ್ಣಗೆ ಹಚ್ಕೊಳ್ಳಿ. ನೋಡಿ, ಈ ಥರ ಸಣ್ಣಗೆ ಹಚ್ಕೊಂಡು ನಾವು ಡೈರೆಕ್ಟ್ ಇದನ್ನು ಎಣ್ಣೆ ಒಳಗಡೆ ಹಾಕೋದ್ರಿಂದ ನೀವು ಆ ಮೆಣಸಿನ್ಕಾಯಿನ ಸಪ್ರೇಟಾಗಿ ತೆಗೆದು ಬಾಯಿಗೆ ಹಾಕ್ಕೊಂಡ್ರೆ ನಿಮ್ಗೆ ಖಾರ ಗೊತ್ತಾಗೋದಿಲ್ಲ. ಸೊ ಅದು ತುಂಬ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ನಿಮಗೆ ಅದು ಸ್ಪೈಸಿ ಬಾಯಿಗೆ ಸಿಕ್ಕಿದ್ರೆ ಸ್ಪೈಸಿ ಅನಿಸಲ್ಲ. ನೋಡಿ, ಈಗ ಸ್ಟವ್ ಆಫ್ ಮಾಡಿಬಿಡಿ. ಇಷ್ಟು ಒಗ್ಗರಣೆ ಮಾತ್ರ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಅದು ಮೆಣಸಿನ್ಕಾಯಿ ನೀವೇ ನೋಡ್ತಿರಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಾದಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ. ಸ್ಟವ್ ಆನಲ್ಲೇ ಇಟ್ಕೊಂಡು ಹಾಕ್ಕೊಂಡಷ್ಟು ಅದೆಲ್ಲ ಚೆನ್ನಾಗಿ ಬಿಡೋದಿಲ್ಲ, ಅದು ಸಿದ್ದಂಗೆ ಆಗಿಬಿಡುತ್ತೆ ಎಲ್ಲನೂ. ಈಗ 1 ಸ್ಪೂನ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ಆಫ್ ಮಾಡಾದ್ಮೇಲೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದನ್ನೆಲ್ಲನೂ. ನೋಡಿ, ಈಗ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಬಿಸಿ ಇರುತ್ತೆ, ತುಂಬ ಬಿಸಿ ಇರುತ್ತಲ್ವ. ಸೊ ಅದಕ್ಕೆ ಬಿಸಿ ನಾವು ಅದಾದಮೇಲೆ ಅದು ಸರಿ ಹೋಗುತ್ತೆ. ನೋಡಿ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಟವ್ ಆಫ್ ಮಾಡಾದಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಲೆ ಮೇಲೆ ಇರಲಿ, ಅದೇ ಬಿಸಿ ಇರುತ್ತೆ. ಸೊ ಆ ಬಿಸಿಯಲ್ಲೇ ಸ್ವಲ್ಪ ಚೆನ್ನಾಗಿ 1 ಮಿನಿಟ್ ಸ್ವಲ್ಪ ಚೆನ್ನಾಗಿ 1 ನಿಮಿಷ ಹಾಗೆ ಉರಿದಿ. ನೋಡಿದ್ರಲ್ಲ, ಅದು ಸರಿ ಹೋಗುತ್ತೆ ಅದೇ ಬಿಸಿಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಒಗ್ಗರಣೆಯನ್ನು ನಾವೀಗ ರೆಡಿ ಮಾಡ್ಕೋಬೇಕು. ಈಗ ಈ ಒಗ್ಗರಣೆಗೆ ನಾವು ಹುರಿದಿಟ್ಕೊಂಡಿರುವಂಥ ಶಾವಿಗೆ ಮತ್ತು ರವೆ ಮಿಕ್ಸ್ನ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರುವಂಥ ಈ ಒಂದು ಸ್ಪೆಷಲ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ಈಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಕ್ಕದಲ್ಲಿ ಇಡಿ. ಇದು ಸ್ವಲ್ಪ ತಣ್ಣಗಾಗಬೇಕು, ಬೆಚ್ಚಗಾಗೋದ್ರೂ ಪರವಾಗಿಲ್ಲ. ತಣ್ಣಗಾದ್ಮೇಲೆ ನೋಡಿ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಇನ್ನೊಂದು ಆಪ್ಷನ್ ಅಂದರೆ ನೀವು ಗೋಡಂಬಿನೂ ಇದು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ಈಗ ನಾನು ಈ ಮಿಕ್ಸಿಗೆ 1-2 ಕಪ್ಪಷ್ಟು ಮೊಸರು ಮತ್ತು ನೀರು, ಸ್ವಲ್ಪ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಟ್ಬಿಡಿ. ಒಂದು 10 ನಿಮಿಷ ನೆನೆಯೋಕ್ಕಿಡಿ. ನೆನೆಯೋಕ್ಕಿಟ್ಟಾದಮೇಲೆ ಮತ್ತೆ ಇದಕ್ಕೆ ಆ ಕ್ವಾಂಟಿಟಿ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಮೊಸರನ್ನ ಆ್ಯಡ್ ಮಾಡಿ. ನೋಡಿ ಈ ರೀತಿಯಾಗಿರಬೇಕು ಕ್ವಾಂಟಿಟಿ. ತುಂಬ ತೆಳು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿ ಇಲ್ಲಿ ಎಷ್ಟು ಮಿಕ್ಸ್ ನೋಡಿ, ನಾನು ಎತ್ತಿ ತೋರಿಸ್ತೀನಿ ಈಗ. ನೋಡಿದ್ರಲ್ಲ ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಂದರೆ. ತುಂಬ ತೆಳು ಆಗಿಬಿಟ್ರೂ ಅದು ಒಂದು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಇಡ್ಲಿ ಪಾತ್ರೆಗೆಲ್ಲ ನಾನು ಎಣ್ಣೆ ಸವರಿಟ್ಟು ರೆಡಿ ಮಾಡಿಕೊಂಡು ಈಗ ಪಾತ್ರೆಗೆ ನಾನು ಇದನ್ನು ಹಾಕಿಟ್ಟಿದ್ದೀನಿ. ಇಡ್ಲಿ ಪಾತ್ರೆಗೆಲ್ಲ ರೆಡಿ ಮಾಡಿ ಹಾಕಿ ಈಗ ಇದನ್ನು ಒಂದು 15 ನಿಮಿಷ ನಾನು ಇದನ್ನು ಬೇಯೋದಕ್ಕೆ ಬಿಡ್ತೀನಿ. 15 ಮಿನಿಟ್ಸ್ ಬಿಡಿ ಸಾಕು. ಬಿಟ್ಟಾದಮೇಲೆ ನೋಡಿದ್ರಲ್ಲ ಬಿಸಿ ಬಿಸಿ ಶಾವಿಗೆ ಇಡ್ಲಿ ರೆಡಿ ಟು ಈಟ್. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಿರೋದು, ಬಟ್ ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು, ಮಕ್ಕಳಿಗಿಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಇದು. ನೋಡಿದ್ರಲ್ಲ ಈಗ ನಾರ್ಮಲಾಗಿ ಎಲ್ಲ ಇಡ್ಲಿ ತಿಂದು ಅವ್ರಿಗೂ ಬೇಜಾರು ಅನಿಸಿರುತ್ತೆ. ಸೊ ಈ ರೀತಿ ಶಾವಿಗೆ ಇಡ್ಲಿ ಮಾಡಿಕೊಟ್ಟಾಗ ಸ್ಪೆಷಲ್ ಅನಿಸುತ್ತೆ. ತುಂಬ ಚೆನ್ನಾಗೂ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಮರೀದೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ನಾನೀಗ ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಮೃದುವಾಗಿ ಒಳ್ಳೆ ರವೆ ಇಡ್ಲಿ ಸ್ಟೈಲಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ವಂದನೆಗಳು ಫ್ರೆಂಡ್ಸ್.